வாழ்த்துகளையும் தெரிவிக்கிறோம். நீங்கள் அனைவரும் வந்ததுக்கு மிக மிக பெருமைப்படுகிறோம். முக்கியமான நோக்கம் என்னவென்றால் ஜாதிவாரி கணக்கெடுப்பு. ஏதோ ஒரு தவறுதலாக நம் செங்குந்தர் இன மக்கள், குறிப்பாக நம் செங்குந்தர் இன மக்கள் குறைவான எண்ணிக்கையில் அரசாங்கத்திற்கு தரப்பட்டிருக்கிறது. அது சரியல்ல. இப்பொழுது நாம் செங்குந்தர் இனம் 6 லட்சம் பேர் கர்நாடகா மாநிலத்தில் பரவி இருக்கின்றோம். இதை சரி செய்ய வேண்டும். அரசாங்கத்திற்கு இதை கொண்டு போக வேண்டும். இதை கொண்டு போவதற்கு நாம் இணைந்திருக்கும் நெசவாளர் கூட்டமைப்பு மூலமாக, கர்நாடகா நெசவாளர் கூட்டமைப்பு மூலமாக ஒரு ஆப் ரெடி செய்திருக்கிறோம். நேகாரா ஒக்கூட்டா .in நேகாரா.ஒக்கூட்டா.in என்ற ஆப் மூலம் ஒவ்வொரு செங்குந்தர்களும் அதில் பதிவு செய்ய வேண்டுமாய் மிக தாழ்மையுடன் கேட்டுக்கொள்கிறேன். இப்பொழுது நாம் 2A கேட்டகரியில் இருக்கின்றோம். அதாவது 15% சலுகை, கல்வியிலும் வேலை வாய்ப்பிலும் சலுகை பெற்று கொண்டிருக்கின்றோம். இப்பொழுது இந்த உக்தியை பிரயோகப்படுத்தி, இந்த ஆப்பை பிரயோகப்படுத்தி நம் செங்குந்தர் இன மக்கள் மொத்த தொகையை கவர்மெண்ட்டுக்கு, அதாவது அரசாங்கத்திற்கு தெரியப்படுத்தாவிட்டால் நம் பிற்கால சந்ததிகள் மிக மிக துயரப்படும். தயவுசெய்து நம் இன மக்கள், செங்குந்த இன மக்கள் அனைவரும் இந்த ஆப்பை யூஸ் செய்து எல்லா மக்களையும் ஒன்றிணைக்குமாறு கேட்டுக்கொள்கிறேன். தவிர உங்கள் சொந்தங்கள் பல மாவட்டங்களில் இருக்கின்றார்கள், அவர்களுக்கும் தெரியப்படுத்தி இதை ஒருங்கிணைக்குமாறு மிக தாழ்மையுடன் கேட்டுக்கொள்கிறேன். வாழ்த்துக்கள். என் பக்கத்தில் இருப்பவர் சந்திரசேகர், ட்ரெஷரர், செக்ரட்டரி மிஸ்டர் வடிவேலு, பிச்சாண்டி வைஸ் பிரசிடென்ட், வெங்கடேசன் ಜಾಯಿಂಟ್ ಸೆಕ್ರೆಟರಿ. ದಯವಿಟ್ಟು ಪಿಚಾಂಡಿ ಅವರುகளை பேசுமாறு மிக ತಾಳ್ಮೆಯುடன் ಕೇಳಿಕೊಳ್ಳುತ್ತೇನೆ. ಸಂಘವು ಕರ್ನಾಟಕ ಸೆಂಗುಂದರ್ ಸಂಘ ಅಂತ. ಇದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಒಂದು ಅಂಗ. ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದಲ್ಲಿ 26 ಅಂಗಗಳಿವೆ. ಅದರಲ್ಲಿ ನಮ್ಮ ಸೆಂಗುಂದರ್ದು ಒಂದು ಅಂಗ. ಈಗ ಮುಖ್ಯವಾಗಿ ಜಾತಿ ಗಣತಿ ಅನ್ನೋದು ಸರ್ಕಾರ ನಮಗೆಲ್ರಿಗೂ ಹೇಳಿ ಕಳಿಸಿದೆ, ಎಷ್ಟೆಷ್ಟು ಜನಗಳು ಯಾವ್ಯಾವ ಜಾತಿಯಲ್ಲಿದ್ದೀರಾ ಅಂತ ಬೇಕು ಅಂತ. ನಾವು ಕರ್ನಾಟಕ ಸೆಂಗುಂದರ್ ಸಂಘ ಅಂದರೆ ನಾವು ನೇಕಾರರು. ನಮ್ಮ ನೇಕಾರಿಕೆ ಮಾಡೋ ಜನ ಪ್ಲಸ್ ನಾವು ನೇಕಾರರು ಎಲ್ಲ ಕರ್ನಾಟಕದಲ್ಲಿ ಒಂದು 5 ರಿಂದ 6 ಲಕ್ಷ ಜನ ಇದ್ದೀವಿ. ಸರ್ಕಾರ ಭಾಳ ಕಡಿಮೆ ಲೆಕ್ಕದಲ್ಲಿ 2014ರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆನ ಕೊಟ್ಟಿದೆ. ಆ ಸಂಖ್ಯೆ ನಮಗೆ ಸಮಾಧಾನ ಇಲ್ಲ. ಸರ್ಕಾರ ಮಾಡಿರೋದು ಜಾತಿ ಗಣತಿ ನಾವು ಒಪ್ಕೋತೀವಿ, ಅದು ಎಲ್ರಿಗೂ ಒಳ್ಳೆಯದೇ. ಬಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಭಾಳ ಕಡಿಮೆ ಇದೆ. ನಾವು 5 ಲಕ್ಷ ಜನ ಇದ್ಕೊಂಡು ನಾವು ಯಾಕೆ ಎಲ್ಲರೂ ಹೋಗಿ ನೋಂದಾಯಿಸ್ಕೋಬಾರ್ದು ಅಂತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಆ್ಯಪ್ ಕೊಟ್ಟಿದ್ದಾರೆ ನಮ್ಮ ವೆಬ್ಸೈಟು, ನಮ್ಮ ಸೆಂಗುಂದರ್ ಸಂಘಕ್ಕೆ. ಆ ವೆಬ್ಸೈಟಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸೆಂಗುಂದರ್ಗಳು ಹೋಗಿ ಆ್ಯಪ್ ಓಪನ್ ಮಾಡಿ ಅವ್ರವ್ರ ಮನೇಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಅದರಲ್ಲಿ ನೋಂದಾಯಿಸ್ಕೊಂಡ್ಬಿಟ್ರೆ ಅವರು ಕರ್ನಾಟಕದಲ್ಲಿ ಸೆಂಗುಂದರ್ಗೆ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗುತ್ತೆ. ಆ ಆ್ಯಪ್ ನೀವು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನಮ್ಮ ಹತ್ರ ಇರೋ ಥರನೇ ಬರುತ್ತದು. ಹೆಸರು ಬರುತ್ತೆ, ಅವರು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದಾರೆ, ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಟೆಲಿಫೋನ್ ನಂಬರ್ ಏನು, ಆಧಾರ್ ಕಾರ್ಡ್ ನಂಬರ್ ಏನು. ಆಧಾರ್ ಕಾರ್ಡ್ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಯಾರು ಬೇಕಾದ್ರೂ ಹಾಕೊಂಡ್ಬಿಡ್ಬೋದು. ಈಗ ಸರ್ಕಾರಕ್ಕೆ ನಾವು ಇದನ್ನು ಕೊಟ್ಟರೆ, ಸರ್ ತಗೊಳ್ಳಿ ಸರ್, ರ್ಯಾಂಡಮ್ ಆಗಿ ಚೆಕ್ ಮಾಡಿ ಈ ಆಧಾರ್ ನಂಬರ್ ಹೊಡೀರಿ, ಇವ್ರು ಸೆಂಗುಂದರ ಇಲ್ವಾ ಅಂತ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದು ನಾವು ಎಲ್ರಿಗೂ ಕೇಳ್ತಾ ಇದ್ವಿ. ದಯಮಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸೆಂಗುಂದರ್ಸು ಅವರವರ ಮನೆಯಲ್ಲಿರ್ತಕ್ಕಂಥ ಅವ್ರ ಜೊತೆಗಿರತಕ್ಕಂಥ ಸೆಂಗುಂದರ್ಗಳು ಈ ವೆಬ್ಸೈಟ್ ಓಪನ್ ಮಾಡಿ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಲ್ರೆಡಿ ನಾವು 2A ಇದ್ದೀವಿ. 2A ರಿಸರ್ವೇಷನಲ್ಲಿರೋದ್ರಿಂದ ಅದು ಒಳ್ಳೆಯದು. ನಾವು ಜನಸಂಖ್ಯೆ ಕರೆಕ್ಟಾಗಿ ತೋರಿಸಿದ್ರೆ ಆ 2A 15% ನಮಗೆ ಕಂಟಿನ್ಯೂ ಆಗುತ್ತೆ. ಈಗ ತೋರಿಸಿರ್ತಕ್ಕಂಥ ಜನಸಂಖ್ಯೆ ಹಾಗೇ ಇದ್ಬಿಟ್ರೆ ಭಾಳ ಕಷ್ಟ. ಎಲ್ರಿಗೂ ಮತ್ತೆ ನಾನೆಲ್ಲ ಸೆಂಗುಂದರ್ಸ್ ಕೈ ಮುಗಿದು ಕೇಳ್ಕೊಳ್ತಾ ಇರೋದು, ಈ ವೆಬ್ಸೈಟ್ ಓಪನ್ ಮಾಡಿ ಇದರಲ್ಲಿ ಎಲ್ಲರೂ ನೋಂದಾಯಿಸ್ಕೋಬೇಕು ಅಂತ ನನ್ನ ಗಣಗಣತೆ ಬೇಡಿಕೆ. ಸಂಘದ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಸಂಘ ಸಾಧಾರಣ ಹೆಚ್ಚು ಕಡಿಮೆ ಒಂದು 40 ವರ್ಷಗಳಿಂದ ಇಲ್ಲಿ ಕಾರ್ಯನಿರತವಾಗಿ ಕೆಲಸ ಮಾಡ್ತಾ ಇದೆ. ನಾವು ಮೂಲತಃ ಭಾಷಾವಾರು ಪ್ರಾಂತ 1956ರಲ್ಲಿ ಆಗುವಾಗ ನಮ್ಮ ನೇಕಾರ ಕೂಟದಲ್ಲಿ ಕೈಕೋಳನ್ ಎಂಬುದನ್ನು ನಮೂದಿಸಲ್ಪಟ್ಟಿತ್ತು. ಆವಾಗ ಅದಾದ ನಂತರ ನಾವು ತಮಿಳುನಾಡಿನ ಹಿನ್ನೆಲೆಯಿಂದ ಬಂದಂಥವರು. ನಮ್ಮ ಕಡೆ ಜನರು
ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ ಎಲ್ಲೆಲ್ಲಿ ಕೈಮಗ್ಗದ ಮತ್ತು ಯಾವುದು ನೇಕಾರ ಉದ್ಯಮಗಳು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ತುಂಬ ಕಡೆನೂ ತುಂಬ ಜನನೂ ಇದ್ದರು. ನಾವು 1994ರಲ್ಲಿ ರವಿ ವರ್ಮ ಅಂಥೇಳಿ ಕರ್ನಾಟಕ ರಾಜ್ಯ ಶಾಶ್ವತ ಆಯೋಗಗಳ ಅಧ್ಯಕ್ಷರಾಗಿದ್ದರು. ಅವರ ಮುಂದೆ ನಾವು ವಾದ ಮಂಡನೆ ಮಾಡಿ ಸೆಂಗುಂದರನ್ನು ಅದಕ್ಕೆ ಸೇರಿಸ್ಬೇಕು, ಕರ್ನಾಟಕ ಸೆಂಗುಂದರ್ ಅಂತೇಳಿ ಗೆಜೆಟ್ ಅನೌನ್ಸ್ಮೆಂಟ್ ಆಯಿತು. ನಾವು 2005ರಲ್ಲಿ ಅದ್ರ ಬಗ್ಗೆ ಒಂದು ಹೊತ್ತಿಗೆಯನ್ನು ರಿಲೀಸ್ ಮಾಡಿದ್ವಿ. ಹಿಂಗೆ அந்த ಬುಕ್ಕು ಸರ್ ಅದನ್ನು ಮಾಡಿ ಎಲ್ಲರಿಗೂ ಅರಿವು ಮೂಡಿಸಿದ್ವಿ. ನಮ್ಮಲ್ಲಿ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ, ಈ ಪುಸ್ತಕನ 2005ರಲ್ಲೇ ನಾವು ರಿಲೀಸ್ ಮಾಡಿದ್ವಿ. ಅದರಲ್ಲಿ ಎಲ್ಲ ವಿಳಾಸ, ಅಡ್ರೆಸ್ಸು ಎಲ್ಲನೂ ಇತ್ತು. 1994ರಲ್ಲಿ ರವಿ ವರ್ಮ ಅವ್ರ ಮುಂದೆ ನಾವು ಈ ವಾದ ಮಂಡನೆ ಮಾಡಿ ಅವತ್ತೇ ನಾವು ಸುಮಾರು 1.5 ರಿಂದ 2 ಲಕ್ಷ ಆಧಾರ ಸಮೇತವಾಗಿ, ಆಧಾರ ಅಂದರೆ ಆವಾಗ ಈ ಥರ ಆ್ಯಪು, ಈ ಥರ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇರಲಿಲ್ಲ. ಆ ವಾದ ಮಂಡನೆ ಮಾಡಿ ಅವರು ಒಪ್ಕೊಂಡು ನಮಗೆ 2A ರಿಯಾಯಿತಿನ ಕೊಟ್ಟಿದ್ದಾರೆ. ಆದರೆ ಅನಿವಾರ್ಯವಾಗಿ ಈಗ ಮೊನ್ನೆ ಕಾಂತರಾಜು ವರದಿ ಬಂದ ಮೇಲೆ ಅದನ್ನು ನೋಡಿ ನಮಗೆ ಭಾಳ ಆಘಾತ ಆಗೋಯಿತು. ನಾವು ಈ ಥರ ಇದ್ದರೆ ಆಗೋದಿಲ್ಲ, ನಾವು ಪ್ರಯತ್ನ ಮಾಡಲೇಬೇಕಾಗ್ತದೆ ಅಂಥೇಳಿ ಇವಾಗ ನಮ್ಮ ನೇಕಾರ ಒಕ್ಕೂಟದಿಂದ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ 26 ಅಲ್ಲ 29, ಆ 26 + 3 ಅಂದರೆ ಕೈಕೋಳನ್ ಸೆಂಗುಂದರ್ 3 ಥರ ಇದೆ. ಅದನ್ನು ಸೇರಿದ್ರೆ 29 ಆಗುತ್ತೆ. ಅದರಲ್ಲಿ ನಮಗೆ ಇದನ್ನು ಪರ್ಯಾಯ ಪದವಾಗಿ ಸೆಂಗುಂದರ್ನ ಸೇರಿಸಿದ್ರು. ನಮಗೆ ಇದನ್ನ ಉಳಿಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ತುಂಬ ಬೇರೆ ಬೇರೆ ವಿಭಾಗ ಡಿಸ್ಟ್ರಿಕ್ಟುಗಳಲ್ಲಿ ಹಂಚಿ ಹೋಗಿದ್ದಾರೆ. ಇವ್ರನ್ನೆಲ್ಲ ಒಗ್ಗೂಡ್ಸೋಕ್ಕೆ ಪ್ರಯತ್ನ ಇವಾಗ ಮಾಡ್ತಾಯಿದ್ದೀವಿ. ವರದಿ ಬಂದ ಮೇಲೆ ನಾವು ಎಚ್ಚೆತ್ಕೊಂಡಿದ್ವಿ. ಈ ಕಾಂತರಾಜ್ ವರದಿನ ನಾವು ನಮ್ಮ ಸಂಘ ಮತ್ತು ನೇಕಾರ ಒಕ್ಕೂಟ, ನಮ್ಮ ಬಿ ಸೋಮಶೇಖರ್ ಅವರು ಇದನ್ನು ವಿರೋಧಿಸಿ ಮುಂದಿನ ಹೋರಾಟಕ್ಕೆ ಕಾರ್ಯಕ್ರಮನ ರೂಪಿಸ್ತಾ ಇದ್ದಾರೆ. ಅದರ ಸಲುವಾಗಿ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ. ಈಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಈಗ ನಾವು ಈ ಪ್ರಯತ್ನದಲ್ಲಿ ಇದ್ದೀವಿ. ಈಗ ಹೊಸ ಆ್ಯಪ್ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕರ್ನಾಟಕ ನೇಕಾರ ಒಕ್ಕೂಟ ಅಂಥೇಳಿ ಆ ಆ್ಯಪನ್ನು ಓಪನ್ ಮಾಡಿದರೆ ಅದರಲ್ಲಿ ನಮ್ಮ ಯಾವ್ಯಾವ ಜಾತಿಗೆ ಸೇರಿದವರು, ಪದ್ಮಶಾಲಿ, ಆಮೇಲೆ ಅದು ತೊಗಟವೀರ, ಈ ಥರ ಎಲ್ಲನೂ ಇದೆ. ಅದರಲ್ಲಿ ಅಪ್ಡೇಟ್ ಮಾಡಿದ್ರೆ ದಾಖಲೆ ಸಿಗುತ್ತೆ, ಸರ್ಕಾರಕ್ಕೆ ಅದು ಒದಗಿಸೋಕ್ಕಾಗ್ತದೆ. ಈ ಪ್ರಯತ್ನವಾಗಿ ನಾವು ಈಗ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಇನ್ನೂ ಹಲವಾರು ಪತ್ರಿಕೆಗಳಲ್ಲಿ ನಾವು ಅದನ್ನು ಪ್ರಕಟಣೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ವಿ. ಅದಾದಮೇಲೆ ನಮ್ಮ ಬೇರೆ ಬೇರೆ ಇತರ ಜಿಲ್ಲೆಗಳಲ್ಲಿ ನಮ್ಮ ನೆಂಟರಿಸ್ಟ್ರು ಯಾರೆಲ್ಲಿದ್ದಾರೋ ಅವರೆಲ್ಲ ಮನೆಗೆ ಬಂದಾಗ ನಮ್ಮಲ್ಲಿ ಏನು ಮೊದಲು ಜಂಬವಾಗಿ ಮೊದಲಿಯಾರು ಅಂತ ಹೇಳ್ಬಿಡೋರು. ಮೊದಲಿಯಾರು ಜಾತಿ ಅಲ್ಲ, ಸೆಂಗುಂದರು, ಅಗಮುಡಿ ಮತ್ತು ಕೈಕೋಳನ್ ಅನ್ನೋದೇ ನಮ್ಮ ಮೊದಲಿಯಾರು ಗ್ರೂಪಲ್ಲಿ ಬರುವಂಥ ಜಾತಿ. ಇದ್ರ ಬಗ್ಗೆ ನಾನು ಒಂದು ಪತ್ರಿಕೆ ಇದನ್ನು ಹೊರಡಿಸಿದ್ರು.